ಮೇಡಮ್ ಬಿಗ್ ಬಾಸ್ ಬರ್ತಾ ಇದೆ, ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಖುಷಿಯಾಗಿದೆ. ಸುದೀಪ್ ಅವ್ರು ನೋಡೋಕ್ಕೆ ವೇಟಿಂಗಲ್ಲಿ ಇದ್ದೀನಿ. 28 ಸಂಜೆ 6 ಗಂಟೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಫಸ್ಟು ನೋಡ್ಬೇಕಾದ್ರೆ ನಾವು ಸುದೀಪ್ ಅವ್ರನ್ನ, ಆಮೇಲೆ ಯಾರ್ಯಾರು ಬರ್ತಾರೆ ಅನ್ನೋದು ತುಂಬ ಕುತೂಹಲ ಇದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಅದ್ರಾಗ ಯಾರು ಬರ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ತುಂಬ ಕುತೂಹಲವಾಗಿದೆ. ಅವ್ರು ಹೇಳಿದವ್ರೆ ಬರೋದು ಬೇಡ ಅಂತ ನಾನು ಅನ್ಕೊತೀನಿ. ಯಾರೋ ನೀವು ಏನೋ ಸಾಧಿಸಿರೋರು ಬಂದರೆ ತುಂಬ ಖುಷಿ ಆಗುತ್ತೆ ನಮಗೂ ನೋಡೋಕ್ಕೆ. ಬೇರೆ ಬರೀ ಇದು ಕೆಲಸ ಮಾಡಿದವರೇ ಬಂದರೆ ಏನು ಚೆನ್ನಾಗಿಲ್ಲ. ಸಮೀರ್ ಎಮ್ ಡಿ ಬರ್ತೀರಿ ಅಂತ ಹೇಳಿದ್ದಾರೆ, ಅವರದ್ದು ಬರೋದು ಬೇಡ ಅಂತ ಮೊದಲೇ ಹೇಳ್ತೀನಿ. ಚೆನ್ನಾಗಿ ಕೆಲಸ ಮಾಡಿರೋರು ಬಂದು ಬಿಗ್ ಬಾಸಲ್ಲಿ ಬರೋರು ಹೆಂಗಿರಬೇಕು ಅಂದರೆ ಜನಕ್ಕೆ ಸ್ಫೂರ್ತಿಯಾಗಿರಬೇಕು. ಇವಾಗ ಬಂದಮೇಲೆ ನಾನು ಈ ಥರ ಕೆಲಸ ಮಾಡಿದ್ದೀನಿ ಅಂದಮೇಲೆ ಅವ್ರು ಜನ ಯಾಕೆ ನೋಡ್ತೀವಿ ನಾವು ಬಿಗ್ ಬಾಸು? ಖುಷಿಗೆ ಅವರಿಂದ ನಾವು ಏನಾರ ಒಂದು ಕಲಿಬೇಕು ಅಂತ ನಾವು ಬಿಗ್ ಬಾಸ್ ನೋಡ್ತೀವಿ ಅಂದಾಗ ಅವ್ರು ನಮಗೆ ಕಲ್ಸೋ ಥರ ಬರಬೇಕು. ಅದನ್ನು ಬಿಟ್ಬಿಟ್ಟು ನಾವು ಅವ್ರಿಗೆ ತೂ ಅಂತ ಮುಖಕ್ಕೆ ಕುಗಿಯೋ ಥರ ಬರಬಾರ್ದು. ಯಾಕೆ ಇಷ್ಟು ಸೀಸನ್ ನೋಡಿದ್ದೀವಿ, ಈ ಸೀಸನ್ ಡಿಫ್ರೆಂಟ್ ಆಗಿದೆ ಅಂತ ಸುದೀಪ್ ಅವರೇ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಆಗಿದ್ರೆ ಇನ್ನೂ ಖುಷಿ ಆಗುತ್ತೆ. ಈಗ ನಾರ್ಮಲ್ ಬಿಗ್ ಬಾಸ್ ಅಂತಂದಾಗ ಸೆಲೆಬ್ರಿಟಿಗಳನ್ನೇ ಜಾಸ್ತಿ ಹೌದು. ಸೊ ನಿಮ್ಮ ಪ್ರಕಾರ ಅದು ಎಷ್ಟು ಬೆಟರು ಮತ್ತೆ ಪಬ್ಲಿಕ್ ಅದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ 20% ಸೆಲೆಬ್ರಿಟಿ ಕೊಟ್ಬಿಟ್ಟು 80% ಜನಕ್ಕೆ ಅಂದರೆ ಸಾಮಾನ್ಯ ಜನಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ 20% ಎಲ್ಲರೂ ಸೆಲೆಬ್ರಿಟೀಸಿಗೆ ಕೊಟ್ಟರೆ ಏನು ಚೆನ್ನಾಗಿದೆ. ಕಲರ್ಸ್ ಕನ್ನಡದವ್ರು ಒಂದ್ಸಲ ಪಬ್ಲಿಕ್ನವ್ರಿಗೂ ಕೊಟ್ಟು ಚಾನ್ಸ್ ನೋಡಬೇಕು ಅಂತ ನನ್ನ ಅನಿಸಿಕೆ. ಪಬ್ಲಿಕ್ಕಲ್ಲಿ ಎಷ್ಟು ಜನ ಸಾಧನೆ ಮಾಡಿದವ್ರು ಇದ್ದಾರೆ, ಎಷ್ಟು ಜನ ಇದ್ದಾರೆ, ಬೀದಿಲಿ ವರ್ಕ್ ಮಾಡ್ತಾರೆ, ರೋಡಲ್ಲೆಲ್ಲ ಕೆಲಸ ಮಾಡ್ತಾರೆ, ಅಂಥವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ಬರೀ ಸೆಲೆಬ್ರಿಟೀಸಿಗೆ ಕೊಟ್ಟರೆ ಏನು ಬಂತು ಮೇಡಮ್ ಪ್ರಯೋಜನ? ಬರೀ ಅವರೇ ಮಾತ್ರ ಬೆಳೀತಾ ಹೋಗ್ಬೇಕಾ? ಬೇರೆ ಜನಗಳು ಬೆಳೆಯೋದು ಬೇಡವಾ? ಬಡವರು ಬೆಳಿಬೇಕಲ್ವಾ? ಹೇಳ್ತಾರೆ ದೊಡ್ಡದಾಗಿ ಬಡವ್ರನ್ನ ಬೆಳೆಸ್ತೀವಿ ಅಂತ. ಎಲ್ಲಿ ಬೆಳೆಸ್ತಾರೆ? ಎಲ್ಲ ಸೆಲೆಬ್ರಿಟಿನೇ ಬೆಳೆಸ್ತಾ ಇದ್ರೆ ಹೆಂಗೆ? ಸೆಲೆಬ್ರಿಟಿ ಬೆಳೆಸಿಗೆ ಪಬ್ಲಿಕ್ನವ್ರನ್ನ ಬೆಳೆಸ್ಬೇಕು. ಸೂಪರ್ ಮೇಡಮ್. ನಿಮ್ಮ ಹೆಸರು? ಅಕ್ಷತಾ ಅಂತ ಹೇಳಿ. ಥ್ಯಾಂಕ್ ಯು.